Hi dear students, welcome to biology online classes. So now previous class alli ಏನು ಕಲ್ತ್ವಿ, that is what actually the five kingdom system and how R.H. Whittaker classified all this five kingdom system. Okay, so ಅಲ್ಲಿ ಕೆಲವೊಂದು ಆರ್ಗಾನಿಸಮ್ಸ್ ನಾವು ಮರ್ತು ಹೋದ್ವಿ, ಆಮೇಲೆ ಕೆಲವೊಂದನ್ನ R.H. Whittaker ಇನ್ಕ್ಲೂಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕೆ ಇನ್ಕ್ಲೂಡ್ ಮಾಡಲಿಲ್ಲ, what is the reason, how they are different and how they are escaped from that of the five kingdom, and why he is in confusion of what he called keeping them away from that of the five kingdom. That all thing that what we are going to study in this video. Okay, so first thing ನಾವು ಏನು ನೋಡಬೇಕಪ್ಪ ಅಂತಂದ್ರೆ, five kingdom system ಅಲ್ಲಿ ಇನ್ಕ್ಲೂಡ್ ಮಾಡದೇ ಇರುವಂಥ ಆರ್ಗಾನಿಸಮ್ಸ್ ಯಾವ್ದ್ಯಾವುದು, ವೈರಸಸ್, ವೈರಾಯ್ಡ್ಸ್, ಪ್ರಿಯಾನ್ಸ್ ಆ್ಯಂಡ್ ಲೈಕನ್ಸ್. ಇವೆಲ್ಲ ಏನಪ್ಪ ಇವು, these are the organisms which are not included in case of what we called the five kingdom system of classification. Okay, so ಇದನ್ನ ಯಾಕೆ ಇನ್ಕ್ಲೂಡ್ ಮಾಡಲಿಲ್ಲಪ್ಪ ಅಂತ ಹೇಳಿಕ್ಕೆ ಕೆಲವೊಂದು ರೀಸನ್ಸ್ ಇದೆ. ಸೊ ಆ ರೀಸನ್ ನಾವಿಲ್ಲಿ ಕಲಿಯೋಣ. ದ ಫಸ್ಟ್ ಥಿಂಗ್ ದಟ್ ವಿ ನೋ ಅಬೌಟ್ ಮೈಕೋಪ್ಲಾಸ್ಮಾ. ಓಕೆ, ನಮ್ಗೇನು ಗೊತ್ತು, ಮೈಕೋಪ್ಲಾಸ್ಮಾ ಬಗ್ಗೆ ಗೊತ್ತು. ಮೈಕೋಪ್ಲಾಸ್ಮಾ ಏನಿದು, ಮೈಕೋಪ್ಲಾಸ್ಮಾ ಈಸ್ smallest cell. Okay, it is a smallest cell, but these cells, when we are going to look under microscope, they have some property. Okay, they are going to resemble the prokaryotic characters. Okay, so ಯಾವ ಕ್ಯಾರೆಕ್ಟರ್ ನ ಫಾಲೋ ಮಾಡಿದವು, prokaryotic character na follow madvu. Okay, that's why we are going to place them in case of kingdom Monera. Hauda, Monera kingdom alli ನಾವು ಅದನ್ನ ಇನ್ಕ್ಲೂಡ್ ಮಾಡಿದ್ವಿ. ಸೊ ಈ ವೈರಸ್, ವೈರಾಯ್ಡ್ಸ್, ಪ್ರಿಯಾನ್ಸ್ ಮತ್ತೆ ಲೈಕನ್ಸ್, ಈ ಆರ್ಗಾನಿಸಮ್ಸ್ ಏನಿದೆಯಲ್ಲ, ಸ್ಪೆಷಲಿ ದ ವೈರಸ್, ವೈರಾಯ್ಡ್ಸ್ ಅಂಡ್ ಪ್ರಿಯಾನ್ಸ್, they are smaller than that of the mycoplasma. Mycoplasma ಗಿಂತನೂ ಸ್ಮಾಲರ್ ಸ್ಟ್ರಕ್ಚರ್ ನಾವಿಲ್ಲಿ ನೋಡಬಹುದು. That's why this is the first reason why actually the Whittaker is going to what you called leave this organism. Okay, ಅದು ಫಸ್ಟ್ ರೀಸನ್ ಅಂತ ನಾವು ಕಲಿಬಹುದು. Second one, that is when we are going to look at this organism, these are non-cellular, especially virus, viroids and prions. Okay, ಅದ್ರ ಬಗ್ಗೆ ನಾನು ಹೇಳ್ತಿದ್ದೀನಿ, ಲೈಕನ್ಸ್ ಬಗ್ಗೆ ಆಮೇಲೆ ಕಲಿಯೋಣ. ಓಕೆ, ಸೊ ದೇ ಆರ್ non-cellular. ಏನಿವು non-cellular or acellular. Okay, so viruses are non-cellular or acellular. ಸೊ non-cellular ಮತ್ತೆ acellular ಇರೋದ್ರಿಂದ ಇದು ಒಂದು ರೀಸನ್ ಆಗಿರಬಹುದು ವಿಟೇಕರ್ ಈ ಆರ್ಗಾನಿಸಮ್ಸ್ ನ, ಈ ಗ್ರೂಪ್, ಯಾವ ಗ್ರೂಪ್ ಇಂದ, ಫೈವ್ ಕಿಂಗ್ಡಮ್ ಸಿಸ್ಟಮ್ ಅಲ್ಲಿರೋ ಎಲ್ಲ ಗ್ರೂಪ್ ಇಂದ ಹೊರಗಡೆ ತೆಗೆಯೋದಕ್ಕೆ. ಅಂಡ್ ಸೆಕೆಂಡ್ ಒನ್, ದಟ್ ಈಸ್ ವೈರಸಸ್ ಆರ್ ಕಂಪೋಸ್ಡ್ ಆಫ್ ಓನ್ಲಿ ಟೂ ಸ್ಪೆಷಲ್ ಪಾರ್ಟ್ಸ್ ಆಫ್ ದಿ ಬಾಡಿ. ಒನ್ ಈಸ್ ಕ್ಯಾಪ್ಸಿಡ್, ಸೆಕೆಂಡ್ ಒನ್ ಈಸ್ genetic material. Okay, so ವೈರಸ್ ಅಲ್ಲಿ ನಾವು ಏನನ್ನ ನೋಡಬಹುದು, ಓನ್ಲಿ ಕ್ಯಾಪ್ಸಿಡ್ ಮತ್ತೆ ಜೆನೆಟಿಕ್ ಮಟೀರಿಯಲ್ ನ ಮಾತ್ರ ನೋಡಬಹುದು. ಸೊ ವೆನ್ ವಿ ಆರ್ ಗೋಯಿಂಗ್ ಟು ಲುಕ್ ಅಟ್ ದಿ ಸೆಲ್, ಒಂದು ಸೆಲ್ ನ ಸೆಲ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾದ್ರೆ ನಮಗೇನು ಪ್ರಯಾರಿಟಿ ಕೊಡ್ತೀವಪ್ಪ ನಾವಿಲ್ಲಿ ಸೆಲ್ ಅಂತ ಹೇಳಿಕ್ಕೆ, ವಿ ಹ್ಯಾವ್ ಟು ಹ್ಯಾವ್ ದಿ ಮೆಂಬ್ರೇನ್. ಓಕೆ, ಸೊ ಒಂದು ಸೆಲ್ ಅಲ್ಲಿ ಮೆಂಬ್ರೇನ್ ಇರಬೇಕು, ಸೆಲ್ ವಾಲ್ ಸೆಕೆಂಡರಿ, ಮೆಂಬ್ರೇನ್, ಪ್ಲಾಸ್ಮಾ ಮೆಂಬ್ರೇನ್ ಇರಬೇಕು. ಸೆಕೆಂಡ್ ಒನ್, ವಿ ಹ್ಯಾವ್ ಟು ಚೆಕ್ ಫಾರ್ ಸೈಟೋಪ್ಲಾಸಮ್. ಓಕೆ, ಸೈಟೋಪ್ಲಾಸಮ್ ಇರಬೇಕು. ಥರ್ಡ್ ಏನಿರಬೇಕಪ್ಪ, ದಟ್ ಈಸ್ ನ್ಯೂಕ್ಲಿಕ್ ಆಸಿಡ್ ಆರ್ ಜೆನೆಟಿಕ್ ಮಟೀರಿಯಲ್ ಇರಬೇಕು. ಓಕೆ, ಅಂಡ್ ಫೋರ್ತ್ ಒನ್, ವಿ ನೀಡ್ ಸೆಲ್ಯುಲಾರ್ ಆರ್ಗನಲ್ಲೇ. ಓಕೆ, ಏನಿರಬೇಕು, ಸೆಲ್ಯುಲಾರ್ ಆರ್ಗನಲ್ಲೇ ಇರಬೇಕು. ಈ ನಾಲ್ಕು ಭಾಗ ಅಥವಾ ಈ ನಾಲ್ಕು ಪಾರ್ಟ್ ನಾವು ಯಾವ ಸೆಲ್ ಅಲ್ಲಿ ನೋಡ್ತೀವೋ ಅದನ್ನ ನಾವು ಸೆಲ್ ಅಂತ ಹೇಳಲಿಕ್ಕೆ ಸಾಧ್ಯ. ಬಟ್ ಇನ್ ಕೇಸ್ ಆಫ್ ವೈರಸಸ್ ವಿ ಆರ್ ನಾಟ್ ಗೋಯಿಂಗ್ ಟು ಗೆಟ್ ದಿಸ್ ಕೈಂಡ್ ಆಫ್ ಎನಿ ಕ್ಯಾರೆಕ್ಟರ್. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಓನ್ಲಿ ಕ್ಯಾಪ್ಸಿಡ್ ಆಸ್ ವೆಲ್ ಆಸ್ ಜೆನೆಟಿಕ್ ಮಟೀರಿಯಲ್. ಇಲ್ಲಿ
ಇಲ್ಲಿರುವಂತ ಎಲ್ಲ ಕಾಂಪೋನೆಂಟ್ಸ್ ಇರದೇ ಇರೋದ್ರಿಂದ ದಿಸ್ ಆರ್ಗ್ಯಾನಿಸಮ್ ಇಸ್ ಕಾಲ್ಡ್ ನಾನ್ ಸೆಲ್ಯುಲಾರ್ ಆರ್ ಅಸೆಲ್ಯುಲಾರ್ ಆರ್ಗ್ಯಾನಿಸಮ್ ಅಂತ ಹೇಳಿ ಕರೀತಾರೆ. ಅಂಡ್ ಈ ಕ್ಯಾಪ್ಸಿಡ್ ಏನಿದೆ ಅಲ್ಲ, ದಿಸ್ ಕ್ಯಾಪ್ಸಿಡ್ ಇಸ್ ಮೇಡ್ ಅಪ್ ಆಫ್ ಸ್ಮಾಲ್ what you call parts. This part are called capsomeres. Okay, okay anta karitare capsomeres anta karitare. So this capsomeres are made up of protein. Edrinda agive avu? They are made up of only protein. Okay, so they are made up of only protein. So ಈ ವೈರಸ್ ಅಲ್ಲಿ ನಾವೇನು ನೋಡಬಹುದು? ಫಸ್ಟ್ ವೈರಸ್ ನಾವು ಕಲಿಯೋಣ. ವಾಟ್ ಇಸ್ ದಟ್? ವೈರಸ್ ಅಲ್ಲಿ ಕ್ಯಾಪ್ಸಿಡ್ ನ ನೋಡಬಹುದು. ಕ್ಯಾಪ್ಸಿಡ್ಸ್ ಆರ್ ಮೇಡ್ ಅಪ್ ಆಫ್ ಕ್ಯಾಪ್ಸೋಮಿಯರ್ ಅಂಡ್ ದಿಸ್ ಕ್ಯಾಪ್ಸೋಮಿಯರ್ ಆರ್ ಗೋಯಿಂಗ್ ಟು ಬಿ ಅಪಿಯರ್ ಇನ್ ಟೂ ಡಿಫರೆಂಟ್ we called structure. One is spiral or polyhedral. ಓಕೆ, ಏನು ನೋಡಬಹುದು ಇಲ್ಲಿ? ಒಂದು ಸ್ಪೈರಲ್ ನೋಡಬಹುದು ಅಥವಾ ಪಾಲಿಹೆಡ್ರಲ್ ಸ್ಟ್ರಕ್ಚರ್ ನ ನಾವು ನೋಡಬಹುದು. ಪಾಲಿಹೆಡ್ರಲ್ ಸ್ಟ್ರಕ್ಚರ್. ಪಾಲಿಹೆಡ್ರಲ್ ಸ್ಟ್ರಕ್ಚರ್ ನಾವಿಲ್ಲಿ ನೋಡಬಹುದು. ಸೊ ಸ್ಪೈರಲ್ ಅಂದ್ರೆ ಹೇಗಿರುತ್ತಪ್ಪ? ಸ್ಪೈರಲ್ ಮೀನ್ಸ್ ಈಸ್ ಗೋಯಿಂಗ್ ಟು ಅಪಿಯರ್ ಲೈಕ್ ದಿಸ್. ಓಕೆ, ಇಲ್ಲಿ ಸುತ್ತ ಇರ್ತದೆ, ಪ್ರೋಟೀನ್ ಇರ್ತದೆ. So this is what the capsomeres are going to be appear in a spiral way or in a what we called spherical structure. This is what we call spiral. Polyhedral hedral antandre enappa? That is going to be appear in this kind of structure. Okay, ee riti polyhedral structure. So ಪಾಲಿಹೆಡ್ರಲ್ ಸ್ಟ್ರಕ್ಚರ್ ಇರಬಹುದು ಅಥವಾ ಸ್ಪೈರಲ್ ಸ್ಟ್ರಕ್ಚರ್ ಇರಬಹುದು. ಎರಡು ಸ್ಟ್ರಕ್ಚರ್ ಅಲ್ಲಿ ನಾವು ಇದನ್ನ ನೋಡಬಹುದು. ಅಂಡ್ ಜೆನೆಟಿಕ್ ಮಟೀರಿಯಲ್ ಈಸ್ ಗೋಯಿಂಗ್ ಟು ಬಿ ಅಪಿಯರ್ ಇನ್ ಕೇಸ್ ಆಫ್ ಟೂ ಟೈಪ್ಸ್. ಒಂದು RNA ಸಿಗಬಹುದು ಅಥವಾ DNA ಸಿಗಬಹುದು. ಓಕೆ, ಇದರಲ್ಲಿ ಏನು ಸಿಗಬಹುದಪ್ಪ? ಜೆನೆಟಿಕ್ ಮಟೀರಿಯಲ್ RNA ಸಿಗಬಹುದು ಅಥವಾ DNA ಸಿಗಬಹುದು. ಓಕೆ, ಸೊ RNA ಇರೋ ವೈರಸ್ನ ನಾವು ಯೂಶುವಲಿ ರೆಟ್ರೋ ವೈರಸ್ ಅಂತ ಕರಿತೀವಿ. RNA ಇರೋ ವೈರಸ್ ನಾವೇನಂತ ಕರಿತೀವಿ? ರೆಟ್ರೋ ವೈರಸ್. ಇಲ್ಲಿ ಆಕ್ಚುಲಿ DNA ಇಂದ RNA ಆಗೋ ಬದಲು ಉಲ್ಟಾ ಆಗ್ತದೆ. RNA ಇಂದ DNA ಆಗ್ತದೆ. ಯೂಶುವಲಿ ಏನಾಗಬೇಕು? DNA ಇಂದ RNA ಆಗಬೇಕು. ಬಟ್ ಇಲ್ಲಿ ಆಗ್ತಿರೋದೇನು? RNA ಇಂದ DNA. ದಟ್ಸ್ ವಾಟ್ ಇಸ್ ಕಾಲ್ಡ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್, ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ PU2 ಅಲ್ಲಿ ಕಲಿಯೋಣ. PU2 ಅಲ್ಲಿ ಸಪರೇಟ್ ಚಾಪ್ಟರ್ ಇದೆ, ಅಲ್ಲಿ ನಾವು ಇದನ್ನ ಕಲಿಯೋಣ. ಸೊ ಇಟ್ ಇಸ್ ವಾಟ್ ಕಾಲ್ಡ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ಸೊ DNA ಕೂಡ ನಾವಿಲ್ಲಿ ನೋಡಬಹುದು ಆಸ್ ಅ ಜೆನೆಟಿಕ್ ಮಟೀರಿಯಲ್. ಓಕೆ, ಸೊ ಇಲ್ಲಿ DNA ಮತ್ತೆ RNA both are going to appear in two forms. Okay, plant alli as well as animals alli. Okay, so actually viruses are not having any cytoplasma, any organelle, any what we called cell membrane. That's why they dependent on other organism. ಇವು ಬೇರೆ ಆರ್ಗಾನಿಸಮ್ ಮೇಲೆ ಡಿಪೆಂಡ್ ಇರ್ತಾವೆ. ಆ ಡಿಪೆಂಡೆನ್ಸಿಗೆ ಏನಂತ ಕರೀತಾರೆ? ಪ್ಯಾರಾಸೈಟ್. ದೇ ಆರ್ parasitic. They are going to lead parasitic mode. ಎಂತ ಪ್ಯಾರಾಸೈಟ್? ಸ್ಟ್ರಿಕ್ಟ್ಲಿ ಓಕೆ ಪರ್ಮನೆಂಟ್, ತನ್ನ ಜೀವನ ಪರ್ಯಂತ ಅದು ಪ್ಯಾರಾಸೈಟ್ ಆಗಿರೋದ್ರಿಂದ ಅದನ್ನು ನಾವು ಆಬ್ಲಿಗೇಟ್ ಪ್ಯಾರಾಸೈಟ್ ಅಂತ ಕರಿತೀವಿ. ಯಾವ ಕಡೆ ಇರ್ತದಪ್ಪ ಇದು? ಸೆಲ್ ಹೊರಗಡೆನ ಒಳಗಡೆನ? ಇಟ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ಸೆಲ್. ಓಕೆ, ದೇ ಆರ್ ಪ್ರೆಸೆಂಟ್ ಇನ್ಸೈಡ್ ದ ಸೆಲ್, ಇಂಟರ್ಸೆಲ್ಯುಲಾರ್. ಓಕೆ, ಸೊ ದೇ ಆರ್ ಪ್ರೆಸೆಂಟ್ ಇನ್ಸೈಡ್ ದ ಸೆಲ್. ದಟ್ಸ್ ವಾಟ್ ಇಸ್ ಕಾಲ್ಡ್ obligate parasite in case of plant as well as in case of animals. ಎರಡು ಆರ್ಗಾನಿಸಮ್ ಅಲ್ಲಿ ನಾವು ಇದನ್ನ ನೋಡಬಹುದು. In case of plant we are going to get the RNA virus, that is single stranded RNA. So plant ಅಲ್ಲಿ usually ನಮಗೆ ಏನು ಸಿಗ್ತದಪ್ಪ? single stranded RNA ಸಿಗ್ತದ. So in case of animals we are going to get single stranded RNA
Okay, so usually we are going to get single stranded RNA as well as single stranded DNA as well as double stranded DNA. DS ಅಂದ್ರೆ double strand, SS ಅಂದ್ರೆ single strand. So ಇಲ್ಲಿ single stranded RNA ಈ ತರ ಸಿಗಬಹುದು ಇರುವಂತ ವೈರಸ್ ನಮಗೆ ಇಲ್ಲಿ ಇನ್ಫೆಕ್ಟ್ ಆಗ್ತದೆ ಪ್ಲಾಂಟ್ ಗೆ. ಇನ್ ಅನಿಮಲ್ಸ್ ಸೊ ಸಿಂಗಲ್ ಸ್ಟ್ರಾಂಡೆಡ್ DNA ಇರಬಹುದು ಅಥವಾ ಡಬಲ್ ಸ್ಟ್ರಾಂಡೆಡ್ DNA ಇರಬಹುದು. ಸೊ ಎರಡು ಕೂಡ ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಓಕೆ, ದಿಸ್ ಇಸ್ ರಿಗಾರ್ಡಿಂಗ್ ವಾಟ್ ದಿ ವೈರಸ್, ಅದರ ಸ್ಟ್ರಕ್ಚರ್ ನಮಗೆ ಹೀಗೆ ಕಾಣುತ್ತೆ. ಸೊ ನಾವು ವಿಲ್ ಸ್ಟಡಿ ಇನ್ ಡೀಟೇಲ್. ಓಕೆ, ಸೊ ಫಸ್ಟ್ ವೈರಸ್ನ ವಾಟ್ ಯು ಕಾಲ್ಡ್ ಅದರ ಕಾಸ್ ಮಾಡೋ ಡಿಸೀಸ್ನ ಓಕೆ ಸೊ ಫಸ್ಟ್ ಐಡೆಂಟಿಫೈ ಮಾಡಿದ್ಯಾರು ಲೂಯಿಸ್ ಪಾಶ್ಚರ್. ಓಕೆ, ಅವ್ರ ಪಾಶ್ಚರ್. ಸೊ ಈ ವೈರಸ್ನ ಅವರು ನೇಮ್ ಮಾಡಿರೋಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ವೆನಮ್. ಓಕೆ, ಈಸ್ ಗೋಯಿಂಗ್ ಟು ಆಕ್ಟ್ ಲೈಕ್ ಅ ವೆನಮ್. ಇದು ಒಂಥರ ವಿಷದ ಥರ ಆಕ್ಟ್ ಮಾಡೋರು, ಅಥವಾ ಇಲ್ಲಿ ಯಾವುದೇ ರೀತಿ ಲೈಫ್ ಇರದೇ ಇರೋದ್ರಿಂದ ಇಟ್ ಇಸ್ ಗೋಯಿಂಗ್ ಟು ಆಕ್ಟ್ ಲೈಕ್ ಅ ಪಾಯ್ಸನ್. ದಟ್ಸ್ ವಾಟ್ ಇಸ್ ಕಾಲ್ಡ್ ವೆನಮ್. ಓಕೆ, ವೆನಮ್ ಅನ್ನೋ ವರ್ಡ್ ಇಂದ ವೈರಸ್ನ ಯಾರು ಪಾಶ್ಚರ್ ಡಿರೈವ್ ಮಾಡಿದ್ರು. ಸೆಕೆಂಡ್ ಒನ್ 1892 ಅಲ್ಲಿ ಎವನೋಸ್ಕಾಯ್ ಅನ್ನೋರು ಒಬ್ಬರ ರಷ್ಯನ್ ಸೈಂಟಿಸ್ಟ್, ಇವರು ಟೊಬ್ಯಾಕೊ ಪ್ಲಾಂಟ್ ಇಂದ ಅಥವಾ ಟೊಬ್ಯಾಕೊ ಪ್ಲಾಂಟ್ ಅಲ್ಲಿ ಒಂದು ಲೀಫ್ ಕರ್ಲ್ ಡಿಸೀಸ್ ನ ನೋಡಿದ್ರು. ದಟ್ ಇಸ್ ವಾಟ್ ವಿ ಕಾಲ್ಡ್ ಕಾಸ್ಡ್ ಬೈ TMV, ಟೊಬ್ಯಾಕೊ ಮೊಸಾಯಿಕ್ ವೈರಸ್. ಓಕೆ, ಫಸ್ಟ್ ಟೈಮ್ ಅದನ್ನ ಡಿಸ್ಕವರ್ ಮಾಡಿದ್ಯಾರು ದಟ್ ಈಸ್ ಇವನೋಸ್ಕಾಯ್. ಟೊಬ್ಯಾಕೊ ಪ್ಲಾಂಟ್ ಅಲ್ಲಿ ಒಂದು ಕಾಲದಲ್ಲಿ ಅದು ಹೈ ರೇಟ್, ಈಗ ಕೂಡ ಹೈ ರೇಟ್ ಇರುವಂತ ಒಂದು ಪ್ರಾಡಕ್ಟ್, ಎಕನಾಮಿಕ್ ಪ್ರಾಡಕ್ಟ್ ಆಗಿತ್ತು ಅಥವಾ ಕ್ರಾಪ್ ಆಗಿತ್ತು. ಸೊ ಆ ಟೊಬ್ಯಾಕೊನ ಲೀಫ್ ಕರ್ಲ್ ಆಗೋದ್ರಿಂದ, ನಾನು ವಿಡಿಯೋ ಅಲ್ಲಿ ಪಿಕ್ಚರ್ಸ್ನ ಹಾಕಿದ್ದೀನಿ, ನೀವು ನೋಡ್ಬೋದು TMV ವೈರಸ್ದು, ಆಮೇಲೆ TMV ಎಫೆಕ್ಟ್ ಆಗಿರೋ ಲೀಫ್ ಬಗ್ಗೆ ನೋಡ್ಬೋದು ನೀವು. ಸೊ ಟೊಬ್ಯಾಕೊ ಪ್ಲಾಂಟ್ ನೋಡಿದಾಗ ಅಲ್ಲಿ TMV ವೈರಸ್ ಇನ್ಫೆಕ್ಟ್ ಆಗಿರೋದನ್ನ ನೋಡಿ, ದಟ್ ಇಸ್ ವಾಟ್ ಯು ಕಾಲ್ಡ್ ಮೊಸಾಯಿಕ್ ಫಾರ್ಮೇಷನ್ ಆಗಿರೋದು ನೋಡಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಇದು ಒಂದು ವಾಟ್ ಯು ಕಾಲ್ಡ್ ವೈರಸ್ ಇಂದ ಆಗಿರಬಹುದು ಅಂತ ಹೇಳಿ ಫಸ್ಟ್ ಅದನ್ನ ಗೆಸ್ ಮಾಡಿದ್ರು. ದಟ್ ಇಸ್ ಫಸ್ಟ್ ಡಿಸ್ಕವರ್ಡ್. ಓಕೆ, ಇನ್ ಕೇಸ್ ಆಫ್ ಟೊಬ್ಯಾಕೊ ಪ್ಲಾಂಟ್. ಲೇಟರ್ ಇನ್ ದ ಇಯರ್ 1898 ಬೈಜುನೆಕ್ ಅನ್ನೋರು ಈ ಪ್ಲಾಂಟ್ ಓಕೆ ಯಾವುದು ಇನ್ಫೆಕ್ಟ್ ಆಗಿರೋದ ಪ್ಲಾಂಟ್ ಇಂದ ಫ್ಲೂಯಿಡ್ ಅಥವಾ ಸ್ಯಾಪ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಅವ್ರೇನ್ ಮಾಡಿದ್ರು, ಇನ್ಫೆಕ್ಟೆಡ್ ಫ್ಲೂಯಿಡ್ ನ ತಗೊಂಡು ಹೆಲ್ದಿ ಪ್ಲಾಂಟ್ಗೆ ಸ್ಪ್ರೇ ಮಾಡಿದಾಗ ಈ ಹೆಲ್ದಿ ಪ್ಲಾಂಟ್ ಕೂಡ TMV ಇನ್ಫೆಕ್ಷನ್ ನ ತೋರಿಸ್ತು. ಓಕೆ, ದಟ್ಸ್ ವೈ ಇದನ್ನ ಹೇಳಿಕ್ಕೆ ಅವರೊಂದು ವ್ಯಾಖ್ಯಾ ಕೊಟ್ಟರು ಅಥವಾ ವ್ಯಾಖ್ಯಾನ ಮಾಡಿದ್ರು. ಏನಪ್ಪಾ ಅಂತ ಹೇಳಿ, ದಟ್ ಈಸ್ ವೆನ್ ದಿ ಟೊಬ್ಯಾಕೊ ಮೊಸಾಯಿಕ್ ವೈರಸ್ ಆರ್ ಇನ್ಫೆಕ್ಟೆಡ್ ಪ್ಲಾಂಟ್ ಸ್ಯಾಪ್ is extracted and sprayed on the healthy plant, then disease started infecting the healthy plant also. Then they called it as Contagium vivum fluidum. ಇದನ್ನ ಅವರು ಕಂಟ್ಯಾಜಿಯಂ ವಿವಮ್ ಫ್ಲೂಯಿಡಮ್ ಅಂತ ಹೇಳಿದ್ರು. That actually Contagium vivum fluidum is nothing but the sap of infected plant is going to cause disease in healthy plant. ಅದಕ್ಕೆ ಏನು ಹೇಳಿದ್ರು, Contagium vivum fluidum ಅಂತ ಹೇಳಿದ್ರು. And later ಸ್ಟ್ಯಾನ್ಲಿ ಅನ್ನೋರು ಈ TMV ವೈರಸ್ನ ಕ್ರಿಸ್ಟಲ್ಸ್ನ ಮಾಡಿದ್ರು. Okay, so what he did, he made a crystals of TMV virus. TMV ಅಥವಾ ವೈರಸ್ಗಳನ್ನು ನಾವೇನ್ ಮಾಡಬಹುದು, ಕ್ರಿಸ್ಟಲ್ ತರ ಸ್ಟೋರ್ ಮಾಡಿ ಇಡಬಹುದು. That is actually what we can see in case of the what called work done by this Stanley ಅವರು ಅದನ್ನ what called ಸ್ಟೋರ್ ಮಾಡಲಿಕ್ಕೆ ಕ್ರಿಸ್ಟಲ್ ಮಾಡಿ ಇಟ್ರು. This is regarding the virus. And when the virus is present outside the body of host ಅಂದ್ರೆ ಯಾವ ಬಾಡಿಯಲ್ಲಿ ವೈರಸ್ ಇರ್ತದೋ ಆ ಬಾಡಿನ ನಾವು ಹೋಸ್ಟ್ ಅಂತ ಕರಿತೀವಿ. ಓಕೆ, ಸೊ
ಹೋಸ್ಟ್ ಬಾಡಿಯಿಂದ ಹೊರಗಡೆ ವೈರಸ್ ನನ್ನ ಬಾಡಿ ಇಲ್ಲಪ್ಪ ಹೊರಗಡೆ ಇದೆಪ್ಪ ಅಂತಂದ್ರೆ ಅದಕ್ಕೆ ವೆರಾನ್ ಅಂತ ಕರೀತಾರೆ ಅಥವಾ ವೈರಾನ್ ಅಂತ ಕರೀತಾರೆ. ಇಫ್ ಇಟ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ಬಾಡಿ ಅಂಡ್ ಇಸ್ ಕಾಲ್ಡ್ ವೈರಸ್. ಓಕೆ, ವೈರಾನ್ ಅಂದ್ರೆ ನಾನ್ ಲಿವಿಂಗ್ ಅಥವಾ ವಾಟ್ ಯು ಕಾಲ್ಡ್ ಇನ್ಆಕ್ಟಿವ್ ಪಾರ್ಟ್ ಆಫ್ ದಿ ವೈರಸ್. ಒಳಗಡೆ ಇದ್ರೆ ಅದು ಆಕ್ಟಿವ್ ಪಾರ್ಟ್. ಓಕೆ, ದಟ್ ಇಸ್ ವಾಟ್ ವಿ ಕಾಲ್ಡ್ ವೈರಸ್. ಹೊರಗಡೆ ಇದ್ರೆ ವೈರಾನ್ ಅಂತ ಕರೀತಾರೆ. ದಿಸ್ ಇಸ್ ರಿಗಾರ್ಡಿಂಗ್ ದಿ ವೈರಸ್. ನಾವ್ ವಿಲ್ ಗೋ ಟು ದಿ ನೆಕ್ಸ್ಟ್ ಒನ್. ಓಕೆ, ನಾವೀಗ ನೋಡೋಣ ದಟ್ ಈಸ್ ವೈರಾಯ್ಡ್ಸ್, ಪ್ರಿಯಾನ್ಸ್ ಮತ್ತೆ ಲೈಕನ್ ಬಗ್ಗೆ. ಸೊ ವೈರಾಯ್ಡ್ಸ್ ಬಗ್ಗೆ ಹೇಳೋದಾದ್ರೆ ದೀಸ್ ಆರ್ ವಾಟ್ ಯು ಕಾಲ್ಡ್ ಫ್ರೀ ಜೆನೆಟಿಕ್ ಮಟೀರಿಯಲ್. ಓಕೆ, ಸೊ ಫ್ರೀ ಜೆನೆಟಿಕ್ ಮಟೀರಿಯಲ್ ಏನಾದರೂ ಡಿಸೀಸ್ ಕಾಸ್ ಮಾಡಿದ್ರೆ ಅಂತ ಜೆನೆಟಿಕ್ ಮಟೀರಿಯಲ್ ನಾವೇನಂತ ಕರಿತೀವಿ, ವೈರಾಯ್ಡ್ ಅಂತ ಕರಿತೀವಿ. ಸೊ ಯೂಶ್ವಲಿ ಜೆನೆಟಿಕ್ ಮಟೀರಿಯಲ್ ಯಾವ್ದು ಇರ್ತದಪ್ಪ ಇಲ್ಲಿ, SSRNA. ಓಕೆ, ಯಾವ್ದು ಇರ್ತದಪ್ಪ, ಸಿಂಗಲ್ ಸ್ಟ್ರಾಂಡೆಡ್ RNA. ಇದನ್ನ ಫಸ್ಟ್ ಐಡೆಂಟಿಫೈ ಮಾಡಿದ್ದು ಡೈನರ್ ಅನ್ನೋರು. ಸೊ ಫಸ್ಟ್ ಡಿಸ್ಕವರ್ಡ್ ಬೈ ಡೈನರ್. ಓಕೆ, ಸೊ ಯಾರು ಮಾಡಿದನ್ನ ಫಸ್ಟ್ ಡಿಸ್ಕವರ್ಡ್ ಬೈ ದಿ ಡೈನರ್. ಸೊ ಡೈನರ್ ಐಡೆಂಟಿಫೈಡ್ ದಿಸ್ ಇನ್ ಇಯರ್ 1967. ಓಕೆ, 1967ರಲ್ಲಿ ಇದನ್ನ ಐಡೆಂಟಿಫೈ ಮಾಡಿದ್ರು. ಯಾವ ಪ್ಲಾಂಟ್ ಅಲ್ಲಿ? ದಿಸ್ ಇಸ್ ಐಡೆಂಟಿಫೈಡ್ ಇನ್ ಕೇಸ್ ಆಫ್ ಪೊಟ್ಯಾಟೋ. ಪೊಟ್ಯಾಟೋ ಪ್ಲಾಂಟ್ ಅಲ್ಲಿ ಪೊಟ್ಯಾಟೋ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್ ಅಂತ ಕಾಸ್ ಮಾಡ್ತಿತ್ತು. ಓಕೆ, ಸೊ ವಾಟ್ ಇಸ್ ಗೋಯಿಂಗ್ ಟು ಕಾಸ್? ಪೊಟ್ಯಾಟೋ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್. ಓಕೆ, ಡಿಸೀಸ್ ಅನ್ನೋ ಒಂದು ಡಿಸೀಸ್ ನ ಕಾಸ್ ಮಾಡೋದ್ರಿಂದ ಅಲ್ಲಿ ಫಸ್ಟ್ ಐಡೆಂಟಿಫೈ ಮಾಡಿದ್ದು ಇದನ್ನ ಡೈನರ್ ಅಂಡ್ ಇನ್ ಕೇಸ್ ಆಫ್ ಪೊಟ್ಯಾಟೋ ಪ್ಲಾಂಟ್. ಅಂಡ್ ದಿ ನೆಕ್ಸ್ಟ್ ಒನ್ ಈಸ್ ಪ್ರಿಯಾನ್. ಸೊ ಪ್ರಿಯಾನ್ಸ್ ಆರ್ ದಿ irregular folded protein. Okay, ಏನಪ್ಪ prions ಅಂದ್ರೆ? Prions are nothing but irregular, what you call folded proteins. So they are folded in such a manner that their regular, what you call the folding is not regular, it is a irregular. Irregular ಅಂದ್ರೆ ಏನಪ್ಪ? That is ನೀವು ಕಲಿತೀರಿ ಮಾಲಿಕ್ಯುಲರ್ what you call biomolecular ಅನ್ನೋ ಚಾಪ್ಟರ್ ಅಲ್ಲಿ ಪ್ರೋಟೀನ್ಸ್ ಆರ್ ಹ್ಯಾವಿಂಗ್ ಅ ಸ್ಪೆಸಿಫಿಕ್ ಫೋಲ್ಡಿಂಗ್. ಒಂದು ಸ್ಪೆಸಿಫಿಕ್ ಫೋಲ್ಡಿಂಗ್ ಇದೆ. ಆ ಫೋಲ್ಡಿಂಗ್ ನ ಹೊರತುಪಡಿಸಿ ಅವೇನಾದ್ರೂ ಬೇರೆ ತರ ಫೋಲ್ಡ್ ಆದ್ರೆ ಅದನ್ನ ನಾವೇನಂತ ಕರಿಬಹುದು? ಪ್ರಿಯಾನ್ಸ್ ಅಂತ ಕರಿಬಹುದು. ಸೊ ಪ್ರಿಯಾನ್ಸ್ ಆರ್ ಓನ್ಲಿ ಪ್ರೋಟೀನ್ಸ್, ಓಕೆ, ಅಂಡ್ ವೈರಾಯ್ಡ್ಸ್ ಆರ್ ಓನ್ಲಿ ಜೆನೆಟಿಕ್ ಮಟೀರಿಯಲ್. Okay, here we are going to get only genetic material, here we are going to get only the protein part. There is no any kind of genetic material. The protein part is a what you call infectious and going to cause disease. Okay, so a different kind of disease are going to be caused by this one. Okay, so usually prions alli ನಾವು animals alli nodbekadre it is going to cause the mad cow disease. ಇದೇನು ಕಾಸ್ ಮಾಡ್ತಪ್ಪ? ಮ್ಯಾಡ್ ಕೌ ಡಿಸೀಸ್ ಅನ್ನೋದನ್ನ ಒಂದು ವಾಟ್ ಕಾಲ್ಡ್ ಕ್ಯಾಟಲ್ಸ್ ಅಲ್ಲಿ, ಓಕೆ, ಇದು ಕಾಸ್ ಮಾಡುತ್ತೆ. ದಿಸ್ ಇಸ್ ರಿಗಾರ್ಡಿಂಗ್ ದಿ ಪ್ರಿಯಾನ್ಸ್. ಓಕೆ, ದ ನೆಕ್ಸ್ಟ್ ಒನ್ ದಟ್ ಈಸ್ ಲೈಕನ್ಸ್. ಲೈಕನ್ಸ್ ಆರ್ symbiotic association of algae and fungi. ಏನಿವು? these are the symbiotic association of algae and fungi. ಸೊ ಇಲ್ಲಿ algae ಪಾರ್ಟ್ ನ ನಾವು ಫೈಕೋಬಯಾಂಟ್ ಅಂತ ಕರಿತೀವಿ. ಫಂಗಲ್ ಪಾರ್ಟ್ ನ ನಾವೇನಂತ ಕರಿತೀವಿ? ಮೈಕೋಬಯಾಂಟ್ ಅಂತ ಕರಿತೀವಿ. ಓಕೆ, ಆಲ್ಗಲ್ ಪಾರ್ಟ್ ನ ಫೈಕೋಬಯಾಂಟ್ ಅಂತ ಕರಿತೀವಿ, ಫಂಗಲ್ ಪಾರ್ಟ್ ನ ನಾವು ಮೈಕೋಬಯಾಂಟ್ ಅಂತ ಕರಿತೀವಿ. ಫೈಕೋಬಯಾಂಟ್ और ಆಲ್ಗಲ್ ಪಾರ್ಟ್ ಹೆಲ್ಪ್ ಇನ್ ಪ್ರೊಡಕ್ಷನ್ ಆಫ್ ಫುಡ್, ಅಥವಾ ಇದು ಏನ್ ಮಾಡುತ್ತಾ? ಫೋಟೋಸಿಂಥಸಿಸ್ ಮಾಡುತ್ತೆ. ಅಂಡ್ ಮೈಕೋಬಯಾಂಟ್ ಪಾರ್ಟ್ is going to help in case of
supplying water and help in holding substratum. ಓಕೆ, ಸೊ ಸಬ್ಸ್ಟ್ರಾಟಮ್ಗೆ ಅಟ್ಯಾಚ್ ಆಗಿ ಹಿಡ್ಕೊಳ್ಳಿಕ್ಕೆ ಫಂಗಸ್ ಹೆಲ್ಪ್ ಮಾಡುತ್ತೆ, ವಾಟರ್ನ ಅಬ್ಸಾರ್ಬ್ ಮಾಡಲಿಕ್ಕೆ ಫಂಗಸ್ ಹೆಲ್ಪ್ ಮಾಡುತ್ತೆ, ಅಂಡ್ ದ ಆಲ್ಗೆ ಇಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಕೇಸ್ ಆಫ್ ಅಬ್ಸಾರ್ಬಿಂಗ್ ದ ಸೋಲಾರ್ ರೇಡಿಯೇಷನ್ ಅಂಡ್ ಪ್ರೊಡ್ಯೂಸಿಂಗ್ ದಿ ಫುಡ್. ಸೊ ಫಂಗೈ ಇದಕ್ಕೆ ಏನು ಹೆಲ್ಪ್ ಮಾಡುತ್ತೆ, ಹೋಲ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ರೆ ಆಲ್ಗೆ ಇದಕ್ಕೆ ಫುಡ್ ಕೊಡುತ್ತೆ. ಸೊ ಬೋತ್ ಆರ್ ಹ್ಯಾವಿಂಗ್ ವಾಟ್ ವಿ ಕಾಲ್ಡ್ ಅ ಕೈಂಡ್ ಆಫ್ ಅಸೋಸಿಯೇಷನ್. ಆ ಅಸೋಸಿಯೇಷನ್ಗೆ ಏನಂತೀವಿ ನಾವು, ಸಿಂಬಯೋಟಿಕ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಸಿಂಬಯೋಟಿಕ್. ನಾನು ನಿಂಗೆ ಸ್ವಲ್ಪ ಏನಾದ್ರು ಕೊಡ್ತೀನಿ, ನೀವು ನಂಗೆ ಸ್ವಲ್ಪ ಏನಾದರೂ ಕೊಡು, ಸೊ ಇಬ್ರು ಸೇರಿ ನಾವಿರೋಣ. ದಟ್ ಇಸ್ ವಾಟ್ ವಿ ಕಾಲ್ ಸಿಂಬಯೋಟಿಕ್ ಅಸೋಸಿಯೇಷನ್. ಓಕೆ, ಸೊ ದಿಸ್ ಅಸೋಸಿಯೇಷನ್ ಈಸ್ ವಾಟ್ ವಿ ಕಾಲ್ಡ್ ದಿ ಪರ್ಮನೆಂಟ್. ಓಕೆ, ಸೊ ದಿಸ್ ಒನ್ ಇಸ್ ಅ ಪರ್ಮನೆಂಟ್ ಅಸೋಸಿಯೇಷನ್. ಇದು ಟೆಂಪ್ರರಿ ಅಲ್ಲ, ಇಟ್ ಇಸ್ ಅ ಪರ್ಮನೆಂಟ್ ಅಸೋಸಿಯೇಷನ್. ನೀವು ಯಾವಾಗಾದರೂ ಈ ವಾಟ್ ವಿ ಕಾಲ್ ಲೈಕನ್ನ ನೀವು ಕ್ರಾಸ್ ಸೆಕ್ಷನ್ ತೆಗೆದು ನೋಡಿದ್ರೆ, ಸೊ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಫಂಗಲ್ ಹೈಫೆ. ಅದರೊಳಗಡೆ ರೌಂಡ್ ರೌಂಡ್ ಗ್ರೀನ್ ಆಗಿರುವಂಥ ನಿಮಗೇನು ಸಿಗುತ್ತೆ, ಇಲ್ಲಿ ಆಲ್ಗೆ ಸಿಗುತ್ತೆ. ಸೊ ದಿಸ್ ಈಸ್ ಫಂಗೈ and this one is algae. Okay, so first ಏನು ಮೂರು ನೋಡಿದ್ವಲ್ಲ ನಾವು, ವೈರಸ್, ವೈರಾಯ್ಡ್ and prions ಏನಿದೆಯಲ್ಲ, these are acellular actually, and lichens are having true cell, they are eukaryotic, but Whittaker is not able to differentiate. Okay, not able to differentiate whether it is belongs to alga or fungi. ಅದು ಎರಡು ಥರ ಬಿಹೇವ್ ಮಾಡೋದ್ರಿಂದ ಇಲ್ಲಿ ಅವಂಗ ಕನ್ಫ್ಯೂಸ್ ಆಗೋದ್ರಿಂದ, ಸೊ ಹಿ ಈಸ್ ನಾಟ್ ಗೋಯಿಂಗ್ ಟು ಕೀಪ್ ದಮ್ ಇನ್ ಎನಿ ಆಫ್ ದಿಸ್ ಕಿಂಗ್ಡಮ್. ಓಕೆ, ಸೊ ದಟ್ಸ್ ವೈ ಹಿ ಈಸ್ ನಾಟ್ ಏಬಲ್ ಟು ಮೆನ್ಷನ್ all these four groups in case of his five kingdom system. That is the drawback of the Whittaker, but still we have to study this. This ends the first what we call the chapter, biological classification. ಇದರ ಮೇಲೆ ಏನಾದರೂ ಡೌಟ್ ಇದ್ದರೆ, ಕ್ವಾರೀಸ್ ಅಥವಾ ಎನ್ಕ್ವೈರಿ ಇದ್ದರೆ, ಸೊ ಪ್ಲೀಸ್ ಮೆಸೇಜ್ ಮೀ. ಥ್ಯಾಂಕ್ ಯು. Okay, so one more thing I have forgot to explain, that is these lichens are very good air pollution indicators. Okay, so ಎಲ್ಲಿ ಲೈಕನ್ಸ್ ಬೆಳೆಯೋದಿಲ್ವೋ ಆ ಏರಿಯಾ ಪೊಲ್ಯೂಷನ್ ಆಗಿದೆ ಅಂತ ಅರ್ಥ. ಯಾವ ರೀತಿ ಪೊಲ್ಯೂಷನ್? ಏರ್ ಪೊಲ್ಯೂಷನ್ ಇದೆ. ಯಾವ ರೀತಿ ಏರ್ ಪೊಲ್ಯೂಷನ್? ಏರ್ ಅಲ್ಲಿ ಜಾಸ್ತಿ ಡೈಸಲ್ಫೈಡ್ ಇದೆ ಅಂತ ಅರ್ಥ. ಸೊ ಇಫ್ there is a more disulfide, then definitely we are not going to get what we called this lichens. Lichens alli ಬೆಳೆಯೋದಿಲ್ಲ. That is the speciality of the lichen. Thank you.